ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಹೀರೆಕಾಯಿನ ಮಧ್ಯೆ ಸೀಳ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. 4 ಭಾಗ ಥರ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಕಡಲೆಕಾಯಿ ಬೀಜ ಹುರಿದು ಚಿಪ್ಪೆ ತೆಗ್ದಿರೋದು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ ಒಂದು 5-6 ಎಸ್ಲು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 4-5 ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು, ಜೀರಿಗೆ ಮತ್ತು ಎಳ್ಳು 1 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ ಎಳ್ಳು. ಇದನ್ನು ಮಿಕ್ಸಿ ಮಾಡಿ ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ತುಂಬಿ ಮತ್ತು ಅದೇ ಬಾಂಡಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮಿಕ್ಕಿರೋದು ಮಸಾಲೆನ ಆ ಮಸಾಲೆಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀವಲ್ಲ, ತುಂಬಿ ಮಿಕ್ಕಿರೋದನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ, ಇದು ಬೇರೆ ಏನು ಹಾಕೋಂಗಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಲಿ ಒಂದ್ಸಲಿ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹೀರೆಕಾಯಿ, ಅದರಿಂದ ಅರ್ಧ ಅದರಲ್ಲೇ ಬೆಂದೋಗಿರುತ್ತೆ. ಎಳೆ ಹೀರೆಕಾಯಿ ಇರಬೇಕು, ಬಲ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಎಳೆ ಹೀರೆಕಾಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಹಿಂಗೆ ಕುದಿಯೋಕ್ಕೆ ಬಿಡಬೇಕು. ಸಣ್ಣ ಉರಿಲಿ ನಿಮ್ಗೆ ಇಷ್ಟ ಆದರೆ ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ.